ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಪಲ್ಲವಿ ರಂಗೇಗೌಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ಈ ದಿನ ನಾವು ಮಹದೇಶ್ವರ ಬೆಟ್ಟಕ್ಕೆ ನಮ್ಮ ಸಂಗಡಿಗರು ಅಂದರೆ ನಮ್ಮ ಸ್ನೇಹಿತರ ಜೊತೆ ನಾವು ಚನ್ನಪಟ್ಟಣದಿಂದ ಒಂದು 30 ಜನ ನಾವು ಟಿ ಟಿಯನ್ನು ಮಾಡಿಕೊಂಡು ಮಾದಪ್ಪನ ಒಂದು ಬೆಟ್ಟಕ್ಕೆ ತಾಳು ಬೆಟ್ಟದಿಂದ ನಾವು ಕಾಲ್ನಡಿಗೆಯಲ್ಲಿ ಹೊರಟ್ವಿ. ಹೊರಡಿದ ಇಂದಿನ ದಿನ ಒಂದು ಮಾದಪ್ಪನ ಒಂದು ಬೆಟ್ಟದಲ್ಲಿ, ಅದು ನಮ್ಮ ಚನ್ನಪಟ್ಟಣದ ಬೋಹಳ್ಳಿ ಹುಡುಗನಿಗೆ ಚಿರತೆ ಅಟ್ಯಾಕ್ ಮಾಡಿದೆ ಅಂತೇಳಿ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಎಲ್ಲ ಬರ್ತಾಯಿತ್ತು. ಸೊ ಎಲ್ಲರೂ ಸಹ ಅಡ್ವೈಸ್ ಮಾಡ್ತಾಯಿದ್ರು, ಇಲ್ಲ ನೋಡಿ ಯಾಕೆ ರಿಸ್ಕ್ ತೊಗೋತೀರಾ, ಬೇಡ ಹಾಗೆ ಬಸ್ಸಲ್ಲಿ ಡೈರೆಕ್ಟು ಬೆಟ್ಟಕ್ಕೆ ಹೋಗ್ಬಿಟ್ಟು ದರ್ಶನವನ್ನು ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾಯಿದ್ರು. ನಾವೆಲ್ಲರೂ ಸಹ ಧೈರ್ಯ ಮಾಡಿದ್ವಿ, ನೋಡೋಣ, ಅಲ್ಲಿಗೆ ಹೋಗೋಣ, ಅಲ್ಲಿ ಪರಿಸ್ಥಿತಿ ಹೇಗಿರುತ್ತೆ, ಅಲ್ಲಿನ ಸ್ಥಳೀಕರನ್ನು ವಿಚಾರಿಸಿ ಡಿಸೈಡ್ ಮಾಡೋಣ ಅಂತ ಎಲ್ಲರೂ ಹೊರಟ್ವಿ. ಬನ್ನಿ, ನಮ್ಮ ಒಂದು ಮಾದಪ್ಪನ ಒಂದು ಪಾದಯಾತ್ರೆ ಯಾವ ರೀತಿ ಇತ್ತು ಅನ್ನೋದನ್ನ ಈಗ ನೋಡೋಣ. ಆಮೇಲೆ ಅವರು ಫೋಟೋ ಕೇಳ್ತಾರೆ, ನಮಗೆ ತೋರಿಸ್ಬೇಕು, ಲಾಕ್ಸ್ ಮಾಡಬೇಕು, ಅದಕ್ಕೆ ಅದೇಂತ ಜಾಸ್ತಿ ಮಾತಾಡ್ತಾಳೆ ಅಂತ ಹಿಂದಿದ್ದೀವಿ. ಒಂದ್ಸಲ ಹೇಳ್ಬಿಡಿ, ಉಗೇ ಮಾದಪ್ಪನ್ಗೆ, ಉಗೇ ಮಾದಪ್ಪನ್ಗೆ. ಎಲ್ಲರಿಗೂ ಸಹ 3 ಗಂಟೆಗೆ ಹೊರಡೋದು ಅಂತ ನಾವು ಇನ್ಫಾರ್ಮ್ ಮಾಡಿದ್ವಿ. ಸೊ ಎಲ್ಲರೂ ಒಂದು 10 ಮಿನಿಟ್ಸ್ ಅಷ್ಟೇ ಲೇಟಾಗಿ ಬಂದರು. ಸೊ ನಾವೆಲ್ಲರೂ ಮಾರ್ನಿಂಗ್ 3:30ಗೆಲ್ಲ ನಾವು ಹೊರಟ್ವಿ. ನಮ್ಮ ಜೊತೆ ಒಬ್ಬರು ಮೆಡಿಟೇಷನ್ ಟೀಚರ್ ಒಬ್ಬರು ಇದ್ದರು. ಸೊ ಎಲ್ರಿಗೂ ಸಹ ಒಂದು ಮೆಡಿಟೇಷನನ್ನು ಮಾಡಿಸಿ ಎಲ್ಲರೂ ಸಹ ಒಳ್ಳೆಯ ನಿದ್ರೆಗೆ, ಮಾದಪ್ಪನ ನೆನೆದು ಒಳ್ಳೆಯ ಒಂದು ನಿದ್ರೆಗೆ ಜಾರಿಸಿದ್ರು. ಸೊ ನಾವು ಕೆಲವರು ಇದ್ವಿ, ಪಾಪ ಅವರೆಲ್ಲ ನಿದ್ದೆ ಮಾಡ್ತಿದ್ರೆ ನಾವೆಲ್ಲರೂ ತುಂಬ ಇಲ್ಲ, ಏಕೆಂದರೆ ನಾವೆಲ್ಲ ಸೇರಿರೋದೇ ಅಪರೂಪ. ಸೊ ನಾವೆಲ್ಲರೂ ತುಂಬ, ಅದರಲ್ಲೂ ನಮ್ಮ ಫ್ರೆಂಡ್ ಒಬ್ಬರು ಮೈಸೂರಿಂದ ಬಂದಿದ್ದರು. ಸೊ ಹಾಗಾಗಿ ನಾವು ಎಲ್ಲರೂ ಸಹ ತುಂಬ ಖುಷಿಯಿಂದ ಹರಟೆ ಹೊಡ್ಕೊಂಡ್ವಿ, ನಾವು ಹೊರಟ್ವಿ. ನಾವು ಹೋಗ್ತಾ ದಾರಿ ಸಾಗಿದ್ದೇ ಗೊತ್ತಾಗಲಿಲ್ಲ. ಸೊ ಮುಂಜಾನೆ ನಾವು ಒಂದು 7 o'clockಗೆಲ್ಲ ನಾವು ರೀಚ್ ಆದ್ವಿ ತಾಳು ಬೆಟ್ಟದ ಹತ್ರ. ಸೊ ನಾವು ಹೋದಾಗ ಒಂದು ಹಬ್ಬದ ವಾತಾವರಣ ಅನಿಸೋ ಥರ ಜನ ಇದ್ದರು. ನಮಗೆ ಮನಸ್ಸಲ್ಲಿದ್ದಂಥ ಚಿರತೆ ಭಯ ಅರ್ಧ ತಾಳು ಬೆಟ್ಟದಲ್ಲಿ ಇಳಿತಿದ್ದಂಗೆ ಕಡಿಮೆ ಆಗಿಬಿಡ್ತು. ಸೊ ನೋಡಿ, ಅಲ್ಲಿ ಭಕ್ತರಿಗೆ, ಕಾಲ್ನಡಿಗೆಯಲ್ಲಿ ಬರ್ತಕ್ಕಂಥ ಭಕ್ತರಿಗೆ ಅಲ್ಲಿ ಟಿಫನ್ ದಾನಿಗಳು ಅನ್ನದಾನಿಗಳು ಟಿಫನ್ ವ್ಯವಸ್ಥೆಯನ್ನು ಮಾಡಿಸಿದ್ರು. ಅದೇ ರೀತಿ ನಾವು ಪ್ರತಿ ಸಲ ಇದು ವಾಡಿಕೆ, ನಾವು ತಾಳು ಬೆಟ್ಟದಿಂದ ನಾವು ಪಾದಯಾತ್ರೆ ಹೋಗಬೇಕಾದ್ರೆ ಇಲ್ಲಿ ಕೆಳಗಡೆ ಬೆಟ್ಟದಲ್ಲಿ ನಾವು ಪೂಜೆಯನ್ನು ಸಲ್ಲಿಸಿ ಅಲ್ಲಿ ಧೂಪವನ್ನು ನಾವು ಹಾಕಿ ಹಣೆಗೆ ನಾವು ವಿಭೂತಿಯನ್ನು ಹಚ್ಚಿಸ್ಕೊಂಡು ಎಲ್ಲರೂ ಸಹ ಒಂದು ಫೋಟೋವನ್ನು ಹಾಗೆ ತೆಗೆದುಕೊಂಡು, ಏಕೆಂದರೆ ವಯಸ್ಸಾದವರೆಲ್ಲ ಇದ್ದರು ಟೀಮ್ನಲ್ಲಿ. ಸೊ ನಾವು ಕೂಡ ತುಂಬ ರಶ್ ಇರುತ್ತೆ, ದರ್ಶನ ಎಲ್ಲ ಲೇಟ್ ಆಗುತ್ತೆ ಅಂತೇಳಿ ಬಿಸಿ ಬಿಸಿ ಇಡ್ಲಿ ಇತ್ತು. ಸೊ ಬಿಸಿ ಇಡ್ಲಿಯನ್ನು ನಾವು ತಿಂದ್ಕೊಂಡು ಅಷ್ಟರಲ್ಲಿ ನಮ್ಮ ಲಕ್ಷ್ಮಣ್ ಸರು ತುಂಬ ಚೆನ್ನಾಗಿದೆ ಟೀ, ಬನ್ನಿ ಇಲ್ಲಿ ಕುಡೀರಿ, ಕುಡಿದೆ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ನಾವು ಕೂಡ ಅಲ್ಲೋಗಿ ಅದು ಮಾರ್ನಿಂಗ್ ಸ್ವಲ್ಪ ಕೋಲ್ಡ್ ಇರೋದ್ರಿಂದ ಬಿಸಿ ಬಿಸಿಯಾದ ಚಹಾವನ್ನು ಸೇವಿಸಿದ್ವಿ. ನಿಜವಾಗ್ಲೂ ತುಂಬ ಟೇಸ್ಟಾಗಿ ತುಂಬ ಚೆನ್ನಾಗಿತ್ತು, ಮನೇಲಿ ಮಾಡೋ ಥರನೇ ಇತ್ತು. ಸೊ ಕುಡ್ಕೊಂಡು ನೋಡಿ, ಇಲ್ಲಿ ನಾವು ಕಾಲ್ದಾರಿನಲ್ಲೇ ಹೊರಟು, ಏಕೆಂದರೆ ಎಲ್ಲ ತುಂಬ ಜನ ಹೋಗ್ತಾಯಿದ್ರು. ಇದು ಸ್ವಲ್ಪ ಡಿಸ್ಟೆನ್ಸ್ ಕಡಿಮೆ ಇತ್ತು ಕಾಲ್ದಾರಿ. ಸೊ ಹಾಗಾಗಿ ಬೇಗ ದಾರಿ ಸಾಗತ್ತೆ ಅಂತೇಳಿ ನಾವು ಕಾಲ್ದಾರಿಯನ್ನೇ ಚೂಸ್ ಮಾಡಿದ್ವಿ. ಆದರೂ ಮನಸ್ಸಲ್ಲಿ ತುಂಬ ಭಯ ಇತ್ತು. ಹಾಗೆ ನಾವು ಹೋಗ್ಬೇಕಾದ್ರೆ ನಮ್ಮ ಕಣ್ಣಿಗೆ ಫಸ್ಟ್ ಬಿದ್ದಿದ್ದು ಇವರು ಫಾರೆಸ್ಟ್ ಗಾರ್ಡು. ಅವರನ್ನು ನೋಡಿ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಗ್ತು. ಸೊ ಅವರನ್ನು ನೋಡಿದ ತಕ್ಷಣ ನಾವು ಅವರನ್ನು ಮಾತಾಡಿಸಿದ್ವಿ. ಸರ್, ನಿನ್ನೆ ನೀವು ನೋಡಿದ್ರೆ ಚಿರತೆನ ಅದು ಹೇಗೆ ಯಾವ ಥರ ಅಟ್ಯಾಕ್ ಮಾಡ್ತು, ಮಗುಗೇನಾದರೂ ಆಗ್ತಂತ ಎಲ್ಲ ನಾವು ವಿಚಾರಿಸಿದ್ವಿ. ಅವ್ರು ಹೇಳಿದ್ರು ಅದು ಮರಿ ಚಿರತೆ. ಸೊ ಅದು ಮಗು ಸೇಫ್ ಆಯಿತು. ಅವರ ತಾತ ಮತ್ತು ಗುಂಪಲ್ಲಿದ್ದವರೆಲ್ಲ ಚಿರತೆಯನ್ನು ಓಡಿಸಿದ್ದಾರೆ. ನೀವು ಸಹ ಒಂಟಿಯಾಗಿ ಹೋಗಬಾರ್ದು, ಜೊತೆಯಲ್ಲಿ ಗುಂಪಲ್ಲಿ ಹೋಗಿ ಅಂತ ಹೇಳಿದ್ರು. ಬನ್ನಿ, ಈ ಕುರಿತು ಒಂದು ವಿಡಿಯೋವನ್ನು ಅವರ ಜೊತೆ ಮಾತನಾಡಿದಂಥ ಒಂದು ವಿಡಿಯೋವನ್ನು ನೋಡಿ. ಸೆಕ್ಯೂರಿಟಿ ಇದೆ, ಫುಲ್ ಸೆಕ್ಯೂರಿಟಿ ಇದೆ.
ಭಕ್ತಾದಿಗಳಿಗೆ ಏನೂ ತೊಂದರೆ ಆಗಿಲ್ಲ ಅಂದ್ರೆ ತೊಂದರೆ ಸಾಕು. ಅದಕ್ಕೆ ನಾವು ಸೆಕ್ಯೂರಿಟಿ ಕೊಟ್ಟಿದ್ದಾರೆ, ಹಾಂ ಅದಕ್ಕೆ ನಾವು ಅಲ್ಲಲ್ಲಿ ಇದ್ದೀವಿ. ಹಾಂ ಓಕೆ ಸರ್. ಮತ್ತೆ ನಿಮಗೆ ಯಾರು ಸಿಗ್ಲಿಲ್ವಾ? ಇಲ್ಲ ಗಾಬರಿ ಮಾಡ್ಕೊಳ್ಳಿ. ಮತ್ತೆ ಏನು ಯಾರ ಕಣ್ಣಿಗೂ ಏನು ಕಾಣಿಸಿಲ್ಲ? ಏನು ಕಾಣಿಸಿಲ್ಲ. ನೈಟ್ ನಾವು ನಮ್ಮ ನೋಡ್ದ ನಾವು ನಿನ್ನೆ 2 ಗಂಟೆ ಸಿಕ್ಕಿತ್ತು ನಮಗೆ ಚಿತ್ತೆ. ಕಾಲ್ನಡಿಗೆ ಅವರಿಗೆ ಎಷ್ಟು ದಿನ ಅವಕಾಶ ಇದೆ ಸರ್ ಇನ್ನ ಇಲ್ಲಿ ಶಿವರಾತ್ರಿವರೆಗೂ ಹಬ್ಬವರೆಗೂ? ಓಕೆ ಸರ್, ಥ್ಯಾಂಕ್ ಯು. ಅಲ್ಲಲ್ಲೇ ಎಲ್ಲ ಕ್ರಾಸ್ಗಳಲ್ಲೂ ಸಹ ಒಳ್ಳೊಳ್ಳೆ ಫಾರೆಸ್ಟ್ ಆಫೀಸರ್ಸು, ಫಾರೆಸ್ಟ್ ಗಾರ್ಡು ಅಲ್ಲಲ್ಲೇ ವಾಚ್ ಮಾಡ್ತಾಯಿದ್ರು. ಜೀಪ್ಗಳಿದ್ದು ಅದನ್ನು ನೋಡಿ ನಮಗೆ ಇನ್ನಷ್ಟು ಧೈರ್ಯ ಬಂತು. ಏನೂ ಭಯ ಇಲ್ಲ, ಅಷ್ಟು ಸೆಕ್ಯೂರಿಟಿ ಇದೆ ಅಂತೇಳಿ ಎಲ್ಲರೂ ಮನಸ್ಸಲ್ಲಿ ಧೈರ್ಯವನ್ನು ತಗೊಂಡು ಕಾಡು ದಾರಿಯಲ್ಲೇ ನಾವು ನಡ್ಕೊಂಡು ಹೋದ್ವಿ. ಆದರೆ 1-2 ಕಡೆ ನೆನ್ನೆ ಎಲ್ಲಿ ಚಿರತೆ ಕಾಣಿಸಿತ್ತು ಅಲ್ಲಿ ನಮ್ಮನ್ನು ಬಿಡಲಿಲ್ಲ. ಆ ಟೈಮಲ್ಲಿ ನಾವು ಆ ರಸ್ತೆನಲ್ಲೇ ನಡ್ಕೊಂಡು ಹೋದ್ವಿ. ನೋಡಿ, ಇವರು ನಮ್ಮ ಜೊತೆಯಲ್ಲಿರ್ತಕ್ಕಂಥವ್ರು ಕಬ್ಬಾಳಿಂದ ಕಾಲ್ನಡಿಗೆಯಲ್ಲಿ ಬಂದಿದ್ದಾರೆ. ಇವರು ಸತತ 18 ವರ್ಷಗಳಿಂದನೂ ಸಹ ಪಾದಯಾತ್ರೆಯ ಮೂಲಕ ಮಾದಪ್ಪನ ಒಂದು ದರ್ಶನವನ್ನು ಪಡಿತಿದ್ದಾರಂತೆ. ಅವರು ಜೊತೆಯಲ್ಲಿ ನಾವು ಹೇಗೆ ಹೋದ್ವಿ ಅಂತಂದರೆ, ಅವರು ದಪ್ಪನಾದಂಥ ಒಂದು ಬಿದಿರು ಕಡ್ಡಿ. ಅವರು ಹಳ್ಳಿಗಳಲ್ಲಿ ಚಿರತೆ ಏನಾದರೂ ಕುರಿಗಳನ್ನು ಹಿಡಿಯೋಕ್ಕೆ ಬಂದರೆ ಅವರು ಇದೇ ಕೋಲಲ್ಲಿ ಓಡಿಸ್ತಿದ್ರಂತೆ. ನೀವೇನು ಹೆದರಬೇಡಿ ಹೆಣ್ಮಕ್ಳ, ನಾವಿದ್ದೀವಿ, ಯಾವ ಚಿರತೆ ಬಂದರೂ ನಾವು ನಿಮ್ಮನ್ನು ಸೇಫ್ಟಿ ಮಾಡ್ತೀವಿ ಅಂತೇಳಿ ನಮಗೆ ಪಾಪ ಧೈರ್ಯ ತುಂಬಿದ್ರು. ಮತ್ತು ಪ್ರತಿಯೊಂದು ಕ್ರಾಸ್ಗಳಲ್ಲೂ ನೋಡಿ ಈ ರೀತಿ ಕಾಣಿಸ್ತಿದೆಯಲ್ಲ, ಒಳ್ಳೊಳ್ಳೆ ಆಫೀಸರ್ಸು, ಫಾರೆಸ್ಟ್ ಆಫೀಸರ್ಸು ಮತ್ತು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ನ ಹೈಯರ್ ಆಫೀಸರ್ಸು ಎಲ್ಲರೂ ಸಹ ಅಲ್ಲಲ್ಲೇ ಇದ್ದರು. ಸೊ ಅದನ್ನು ನೋಡಿ ನಮಗೆ ಮತ್ತಷ್ಟು ಧೈರ್ಯ ಬಂದು ಚಿರತೆ ಅಂತಕ್ಕಂಥ ಭಯನೇ ಹೊರಟೋಗ್ಬಿಡ್ತು. ನಾವು ಒಂದು ನಮ್ಮ ಉತ್ಸಾಹದ ಚಿಲುಮೆಯಂತೆ ಚಿಮ್ಮುತ್ತಿರ್ತಕ್ಕಂಥ ನಮ್ಮ ಒಂದು ಈ ಸ್ನೇಹದಲ್ಲಿ ನಾವು ಹೇಗೆ ನಾವು ಬೆಟ್ಟವನ್ನು ತಲುಪಿದ್ವಿ ಅನ್ನೋದೇ ನಮಗೆ ನಿಜಕ್ಕೂ ಗೊತ್ತೇ ಆಗಲಿಲ್ಲ. ಅಷ್ಟೊಂದು ತುಂಬ ಖುಷಿಯಿಂದ ಎಲ್ಲರೂ ನಾವು ಬೆಟ್ಟವನ್ನು ಹತ್ತಿದ್ವಿ. ಹತ್ತುತ್ತಾ ಇರಬೇಕಾದ್ರೆ ಸ್ವಲ್ಪ ಅಲ್ಲಲ್ಲೇ ಆಯಾಸ ಆದಾಗ ಅಲ್ಲಲ್ಲೇ ಕೂತ್ಕೊಂಡು ಸ್ವಲ್ಪ ಅಲ್ಲಲ್ಲೇ ಎಲ್ಲರೂ ಫ್ರೆಂಡ್ಸ್ಗಳು ಡ್ರೈ ಫ್ರೂಟ್ಸು ಎಲ್ಲ ತಂದಿದ್ರು. ಸೊ ಅಲ್ಲಲ್ಲೇ ಕೂತ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ನಾವು ಹಾಗೆ ಬೆಟ್ಟವನ್ನು ಹತ್ತುತ್ತಾ ಹೋದ್ವಿ. ನೋಡಿ, ಇದು ಚಿರತೆ ಬೋನು ಸೇಫ್ಟಿಗೋಸ್ಕರ ಮತ್ತು ಸೆಕ್ಯೂರಿಟಿಗೋಸ್ಕರ ಜಾಗ್ರತೆಯನ್ನು ವಹಿಸಿ ಅದನ್ನು ಕೂಡ ಬೋನನ್ನು ಕೂಡ ಇಟ್ಟಿದ್ರು. ಸೊ ನೋಡಿ, ಮತ್ತು ನಾವು ಕಾಲ್ದಾರಿನಲ್ಲೇ ನಾವು ನಡ್ಕೊಂಡು ಹೋಗ್ತಾಯಿದ್ವಿ. ತುಂಬ ಚೆನ್ನಾಗಿತ್ತು, ಒಳ್ಳೆಯ ವಾತಾವರಣ, ಕಾಡಿನ ಮಧ್ಯೆ ತುಂಬ ಚೆನ್ನಾಗಿತ್ತು. ನೋಡಿ, ಮಕ್ಕಳುಗಳನ್ನೆಲ್ಲರನ್ನೂ ಸಹ ಕರ್ಕೊಂಡು ಬಂದಿದ್ದರು ಬೆಟ್ಟಕ್ಕೆ. ವಯಸ್ಸಾದಂತಹ ತಾತ ಅಜ್ಜಿಯರು ಎಲ್ಲರೂ ಅವರ ಉತ್ಸಾಹ ನೋಡಿದ್ರೆ ನಿಜವಾಗ್ಲೂ ನಮಗೆ ಆಶ್ಚರ್ಯ ಅನಿಸ್ತು. ಮಾದಪ್ಪ ಉಗೇ ಮಾದಪ್ಪ ಅಂತೇಳಿ ಆ ಮನಸ್ಸಲ್ಲೇ ಮಾದಪ್ಪನನ್ನು ನೆನೆದು ಅವರು ತುಂಬ ಉತ್ಸಾಹದಿಂದ ಬೆಟ್ಟವನ್ನು ಹತ್ತುತ್ತಾಯಿದ್ರು. ಅಲ್ಲಲ್ಲೇ ಕೂತ್ಕೊಂಡು ರೆಸ್ಟ್ ಕೂಡ ಮಾಡಿಕೊಂಡು ಹಾಗೆ ದಾರಿ ಸಾಗ್ತಾ ಇತ್ತು. ನೋಡಿ, ಜೀಪ್ಗಳು ನೋಡಿ, ನಮಗಂತೂ ಏಕೆಂದರೆ ಹಿಂದಿನ ದಿನ ನಾವು ಹೊರಟ ಹಿಂದಿನ ದಿನ ಚಿರತೆ ಕಾಣಿಸ್ಕೊಂಡಿರೋದ್ರಿಂದ ನಮಗೆ ಒಳ್ಳೆ ಸೆಕ್ಯೂರಿಟಿ ಸಿಕ್ತು ಅಂತ ಅನಿಸ್ತು. ಮತ್ತು ಮನಸ್ಸಿಗೆ ಕೂಡ ತುಂಬ ಖುಷಿ ಆಯಿತು. ನೋಡಿ, ಇದು ಪ್ರಮುಖವಾದಂತಹ ಹಂತ. ನಾವು ಬೆಟ್ಟಕ್ಕೆ ಹತ್ತಬೇಕಾದ್ರೆ ಇದನ್ನು ಆನೆ ದಿಬ್ಬ ಅಂತ ಕರೀತಾರೆ. ಸೊ ಆನೆ ದಿಬ್ಬಕ್ಕೆ ನಾವು ಹೋಗ್ಬೇಕಾದ್ರೆ ಇಲ್ಲೊಂದು ದೇವಸ್ಥಾನ ಇರುತ್ತೆ. ನಾವು ಅಲ್ಲಿಗೂ ಸಹ ಒಂದು ನಮಸ್ಕಾರವನ್ನು ಹಾಕಿ ಹೊರಡುವಂತಹ ಸ್ಥಳ. ಅಲ್ಲಿ ದಾನಿಗಳು ಕಲ್ಲಂಗಡಿ ಹಣ್ಣನ್ನು ಮತ್ತು ಸೌತೆಕಾಯಿಯನ್ನು ಎಲ್ಲ ಬಂದಂತಹ ಪಾದಾಚಾರಿಗಳಿಗೆ ನೀಡ್ತಾಯಿದ್ರು. ಮತ್ತು ಅಲ್ಲಿ ನಿಜವಾಗ್ಲೂ ಸಹ ನಮಗೆ ಇನ್ನೂ ಖುಷಿ ಆಯಿತು. ಅಲ್ಲಿ ಬಂದಾದಮೇಲೆ ನಾವು ರಸ್ತೆನಲ್ಲೇ ಹೋಗಬೇಕು ಅಂತ
ಮನಸ್ಸಲ್ಲಿ ಅಂದ್ಕೊಂಡಿದ್ವಿ, ಕಾಲ್ದಾರಿ ಬೇಡಪ್ಪ, ಚಿರತೆ ಏನಾದರೂ ಕಾಣಿಸಿದ್ರೆ ಅಂತ. ಆದರೆ ನಾವು ಅಂದ್ಕೊಂಡಿದ್ದೆ ಒಂದು, ಇಲ್ಲಾಗಿದ್ದೆ ಒಂದು. ನಮಗೆ ಪೊಲೀಸ್ನವರೇ ರಸ್ತೆಯಲ್ಲಿ ಬಿಡಲಿಲ್ಲ, ನೀವು ಕಾಲ್ದಾರಿನಲ್ಲೇ ಹೋಗಿ ಅಂತ ಹೇಳಿದರು. ಅಲ್ಲಿ ಡ್ರೋನ್ ಕೂಡ ವ್ಯವಸ್ಥೆ ಇತ್ತು. ಆ ಡ್ರೋನಲ್ಲಿ ಏನಾದರೂ ಚಿರತೆ ಕಾಣಿಸಿದ್ರೆ ಅಲ್ಲಿ ಒಂದು ಸೈರನ್ ಸೌಂಡು ಕೂಡ ಅವರು ಫಿಕ್ಸ್ ಮಾಡಿದ್ರಂತೆ. ಸೊ ಹಾಗಾಗಿ ಇಲ್ಲಿ ಒಂದು ಹೆಜ್ಜೆಗೂ ಒಂದೊಂದು 100 ಮೀಟ್ರಿಗೂ ಸಹ ನಮಗೆ ಫಾರೆಸ್ಟ್ ಗಾರ್ಡ್ಗಳು ಮತ್ತು ಪೊಲೀಸ್ನವರು ಒಂದು ವ್ಯವಸ್ಥೆ ಇತ್ತು. ನೋಡಿ, ಇವರು ಮೈಸೂರಿಂದ ಸುಮಾರು 150 ಕಿಲೋಮೀಟರ್ ಅದು ಬರಿಗಾಲಲ್ಲಿ ನಡ್ಕೊಂಡು ಮಾದಪ್ಪನ ದರ್ಶನಕ್ಕೆ ಬಂದಿದ್ದರು. ಅವ್ರ ಕಾಲ ನೋಡಿದ್ರೆ ನಿಜಕ್ಕೂ ತುಂಬ ಒಂಥರ ನೋವಾಗ್ತು. ಅಷ್ಟು ಒಪ್ಪಳೆಗಳು ಬಂದರೂ ಸಹ ಅಷ್ಟು ನಾವು ಅವರು ಭಕ್ತಿಯನ್ನು ಇಟ್ಟು ಅವರು ಬೆಟ್ಟಕ್ಕೆ ನಡ್ಕೊಂಡು ಹೋಗ್ತಾಯಿದ್ರು. ನೋಡಿ ತುಂಬ ಖುಷಿ ಅನಿಸ್ತು. ನೋಡಿ ಕಾಡು ಯಾವ ರೀತಿ ಇದೆ ಎಲ್ಲ ಕೂಡ ತುಂಬ ಕ್ಲೀನ್ ಮಾಡಿಸಿದ್ರು. ಅಕ್ಕಪಕ್ಕ ಏನು ಅಂತ ಪೊದರೆಗಳು ಇರಲಿಲ್ಲ. ಸೊ ತುಂಬ ಚೆನ್ನಾಗಿ ಕ್ಲೀನ್ ಮಾಡಿಸಿದ್ರು. ನಾವು ಎಲ್ಲರೂ ಸಹ ನೋಡಿ ಈ ರೀತಿ ಪೊಲೀಸ್ನವರು ಅಲ್ಲಲ್ಲೇ ಇದ್ದರು. ಸೊ ನಮಗೂ ಆದಾಗ ನಾವು ಸ್ವಲ್ಪ ತೊಗೊಂಡೋಗಿದ್ವಿ ಆರೆಂಜು ಮತ್ತು ಸ್ವಲ್ಪ ಸ್ನ್ಯಾಕ್ಸ್ ತಿಂಡಿಗಳೆಲ್ಲ. ಪವಿ ಇವಳು ಸ್ವಲ್ಪ ಜಂಕ್ ಫುಡ್ ಲೈಕ್ ಮಾಡ್ತಾಳೆ, ಸೊ ಹಂಗಾಗಿ ಚಕ್ಲಿಯನ್ನು ತಂದಿದ್ಲು. ಸೊ ಹಾಗೆ ತಿಂದ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಹಾಗೆ ಮುಂದೆ ಹೋಗ್ತಾ ಇದ್ದೀವಿ. ನೋಡಿ, ಇಲ್ಲಿ ಮಧ್ಯೆ ಒಂದು ಹೊಳೆ ಬರುತ್ತೆ. ಇಲ್ಲಿ ಸ್ವಲ್ಪ ನೀರು ಈ ವರ್ಷ ನೀರಿರಲಿಲ್ಲ. ಸೊ ಅದು ನೋಡೋದಕ್ಕೆ ಒಂಥರ ಮಧ್ಯ ಈ ಒಂದು ಆನೆದಿಬ್ಬದ ರೋಡು ಒಂದು 8 ಕಿಲೋಮೀಟ್ರ್ವರೆಗೂ ನಮಗೆ ಮೇನ್ ರೋಡ್ ಸಿಗಲ್ಲ. ತುಂಬ ಲೆಂತಿಯಾಗಿರುತ್ತೆ. ಇದು ತುಂಬ ಕಾಡು. ಇದೊಂದು ದಾರಿಯನ್ನು ನಾವು ಸಾಕ್ಬಿಟ್ರೆ ಮಾದಪ್ಪನ ಸನ್ನಿಧಿ ಸಿಕ್ತು ಅಂತಲೇ ನಮ್ಮ ಹೇಳ್ಬೋದು. ನೋಡಿ ಪಾಪ ನಮ್ಮ ಗಾನವಿ ಫ್ರೆಂಡು, ಅವರು ಪಾಪ ಆಗ್ತಾ ಇರಲಿಲ್ಲ, ಆದರೂ ಸಹ ತುಂಬ ಹುಮ್ಮಸ್ಸಿನಿಂದ ಬೆಟ್ಟವನ್ನು ಹತ್ತಿದ್ರು. ಅದನ್ನು ನೋಡಿ ನಮಗೆಲ್ರಿಗೂ ತುಂಬಾ ಖುಷಿ ಆಯಿತು. ಸೊ ನಾವಲ್ಲೇ ಕೂತ್ಕೊಂಡಿದ್ವಿ. ನೋಡಿ, ನಮಗೆ ಎಷ್ಟೋ ನೀರು ಮುಖ್ಯ ಅನಿಸುತ್ತೋ ಪ್ರಾಣಿಗಳಿಗೂ ಸಹ ತುಂಬ ಬಿಸಿಲು ಇದರಿಂದ ನೀರು ಪ್ರಾಣಿಗಳಿಗೂ ಸಹ ಅತಿ ಮುಖ್ಯವಾಗಿ ಬೇಕು. ಹಾಗಾಗಿ ನಾನು ನಿಮ್ಮ ಹತ್ರ ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ಈಗ ಬೇಸಿಗೆ ಕಾಲ ಬರ್ತಿದೆ, ನಾವು ನಮ್ಮ ಮನೆಯ ಮುಂದೆ ಟಬ್ಗಳಲ್ಲಿ ನೀರನ್ನು ಇಡೋದ್ರಿಂದ ಪ್ರಾಣಿ ಪಕ್ಷಿಗಳಿಗೆ ಅನುಕೂಲ ಆಗುತ್ತೆ ಫ್ರೆಂಡ್ಸ್. ನೋಡಿದ್ರ ನಮ್ಮ ಮಹದೇಶ್ವರನಿಗೆ ಭಕ್ತರು ಯಾವ ರೀತಿ ಇದ್ದಾರೆ ಅಂತ. ನಮಗೆ ನೋಡಿ ತುಂಬ ಆಶ್ಚರ್ಯ ಅನಿಸ್ತು. ಅವರು ಚಿರತೆ ಇರೋದ್ರಿಂದ ಶಬ್ದ ಮಾಡಿದ್ರೆ ಅದು ಬರಲ್ಲ ಅಂತನೋ ಏನೋ ಗೊತ್ತಿಲ್ಲ, ಆ ರೀತಿ ಟಮಟೆಯನ್ನು ಹೊಡ್ಕೊಂಡು ಮುಂದೆ ಹೋಗ್ತಾಯಿದ್ರು. ನಾವು ಹಿಂದೆ ಹೋಗ್ತಾಯಿದ್ವಿ. ನನ್ನ ಫ್ರೆಂಡು ಪವಿ ಹಾಗೆ ಹೇಳ್ತಾಯಿದ್ಲು, ಅವರಮ್ಮ ಫೋನ್ ಮಾಡಿದಾಗ, ನೋಡಮ್ಮ ನೀನು ಹೋಗಬೇಡ ಅಂತಿದ್ದೆ, ಮಾದಪ್ಪ ನಮ್ಮ ಮುಂದೆಗಡೆ ಟಮಟೆ ಹೊಡ್ಕೊಂಡು ಹೋಗ್ತಿದ್ದಾರೆ, ನಮ್ಮನ್ನು ಹೇಗೆ ಮಾದಪ್ಪ ನಮ್ಮನ್ನು ಬೆಟ್ಟಕ್ಕೆ ಕರೆಸ್ಕೊತಿದ್ದಾನೆ ಅಂತ ಹೇಳಿದ್ಲು. ಸೊ ನೋಡಿ, ನಾವು ಸಾಗಿದ್ದೇ ಗೊತ್ತಾಗಲಿಲ್ಲ. ನಾವು ಹಾಗೆ ಅಂದವೆ ಹಂಗೆ ನಡ್ಕೊಂಡು ಹೋಗ್ಬೇಕಾದ್ರೆ ನೋಡಿ ಇಲ್ಲಿ ನಮಗೆ ಒಂದು ಮಾದಪ್ಪ ನಮ್ಮ ಕಣ್ಣಿಗೆ ಬೀಳ್ತು. ನೋಡಿ ನಮಗೆ ತುಂಬ ಖುಷಿಯಾಯಿತು. ನಾವು ಮಾದಪ್ಪನಿಗೆ ಅಲ್ಲೇ ನಮಸ್ಕಾರವನ್ನು ಮಾಡಿ ಹಾಗೆ ಮುಂದೆ ಹೋದ್ವಿ. ನೋಡಿ ನಮಗೆ ಊರು ಸಿಕ್ತು, ಬೆಟ್ಟದ ಊರು. ನೋಡಿ ಮುಂದೆ ಮಕ್ಕಳು ಆ ರೀತಿ ಟಮಟೆಯನ್ನು ನಗರಿಯನ್ನು ಹೊಡ್ಕೊಂಡು ಹೋಗ್ತಾಯಿದ್ರು, ನಾವು ಹಿಂದೆ ನಡ್ಕೊಂಡು ಹೋಗ್ತಾಯಿದ್ವಿ. ಅಂತೂ ಇಂತೂ ನಾವು ಮಾದಪ್ಪನ ಸನ್ನಿಧಿಯನ್ನು ನಾವು ಬೆಳಿಗ್ಗೆ 12 ಗಂಟೆ ನಾವು ಅಲ್ಲಿ ಬಿಟ್ಟಾಗ ಒಂದು 7:50 ಆಗಿತ್ತು. ನಾವು 12 ಗಂಟೆಲೆಲ್ಲ ನಾವು ಬೆಟ್ಟವನ್ನು ತಲುಪಿದ್ವಿ. ನೋಡಿ, ನಡೆದುಕೊಂಡು ಬಂದಂತಹ ಪಾದಚಾರಿಗಳಿಗೆ ವಿಶೇಷವಾಗಿ ಇಲ್ಲಿ ವ್ಯವಸ್ಥೆಯನ್ನು ಮಾಡಿದರು. ಹೋಗೋದಕ್ಕೆ ಬಿಸಿಲಲ್ಲಿ ಬಂದಿರ್ತಾರೆ ಅಂತ ಹೇಳಿ ಈ ರೀತಿ ಪೆಂಡಲನ್ನು ಹಾಕಿದರು. ಈ ರೀತಿ ಸರದಿಯಲ್ಲಿ ಹೋದ್ವಿ. ಅಲ್ಲಿ ಮೊದಲೇ ಬಂದಿರತಕ್ಕಂತಹ ಭಕ್ತರು ಅಲ್ಲೇ ಮಲ್ಕೊಂಡು ರೆಸ್ಟನ್ನು ಮಾಡ್ತಾಯಿದ್ರು. ನೋಡಿ ನಮಗೆ ಫ್ರೀಯಾಗಿ ಬಿಟ್ಟರು. ನಾವು ಬರಿಗಾಲಲ್ಲಿ ನಡೆದ್ವಿ. ಕೆಲವರು ಆಗಲ್ಲ ಅನ್ನೋರು ಶೂ ಹಾಕ್ಕೊಂಡಿದ್ರು. ನಾವು ಬರಿಗಾಲಲ್ಲಿ ನಡ್ಕೊಂಡು ಅದು ಪಾದಯಾತ್ರೆಯ ಮೂಲಕ ಬಂದು ನಾವು ದೇವರ ಮಾದಪ್ಪನ ಒಂದು ದರ್ಶನವನ್ನು ಪಡೆದಾಗ ನಿಜವಾಗ್ಲೂ ನಮಗಾದಂಥ ಮನಸ್ಸಿಗಾದಂಥ ಸಮಾಧಾನ ತುಂಬ ಹೇಳೋಕ್ಕಾಗಲ್ಲ. ಅದು ನಾವು ಈ ರೀತಿ ಒಂದು ದರ್ಶನವನ್ನು ಪಡ್ಕೊಂಡು ಹಾಗೆ ಆಚೆ ಬಂದು ಅಲ್ಲೂ ಕೂಡ ನಾವು ಮಾದಪ್ಪನಿಗೆ ಪೂಜೆ ಮಾಡಿ ಧೂಪವನ್ನು ಹಾಕಿದ್ವಿ. ಅಲ್ಲೇ ಪಕ್ಕದಲ್ಲಿ ಅಲ್ಲಿ ನೋಡಿ ಈ ರೀತಿ ಅರಸ್ಕೊಂಡಿರೋರು ಈ ರೀತಿ
ಹರಕೆಯನ್ನು ಹೊತ್ತಂಥವ್ರು ಈ ರೀತಿ ಚಿನ್ನದ ತೇರನ್ನು ಇಳಿಸ್ತಾರೆ. ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾವೆಲ್ಲರೂ ದರ್ಶನವನ್ನು ಮಾಡಾದಮೇಲೆ ಎಲ್ಲ ಒಂದು ಕಡೆ ಸೇರಿಕೊಂಡ್ವಿ. ಸೇರಿಕೊಂಡು ಸ್ವಲ್ಪ ನಾವು ಅಲ್ಲೇ ಮಜ್ಜಿಗೆಯನ್ನು ಕುಡಿದು ಒಂದು 5 ನಿಮಿಷಗಳ ಕಾಲ ರೆಸ್ಟ್ ಮಾಡಿದ್ವಿ. ಕೆಳಗಡೆನೇ ಪ್ರಸಾದ ಕೊಡ್ತಿದ್ದಾರೆ ಅಂತೇಳಿ ನಾವು ಅಲ್ಲಿ ಪ್ರಸಾದವನ್ನು ತಿನ್ನಲಿಲ್ಲ. ಯಾಕೆಂದರೆ ಅಲ್ಲೂ ತುಂಬ ಕ್ಯೂನಲ್ಲಿ ನಿಲ್ಲಬೇಕು ಅಂತೇಳಿ ನಾವು ತಾಳು ಬೆಟ್ಟಕ್ಕೆ ಹೊರಟ್ವಿ. TTನಲ್ಲಿ ಕೆಳಗಡೆ ತಾಳು ಬೆಟ್ಟಕ್ಕೆ ಹೋಗಿದಾಗ ಅಲ್ಲಿ ಅನ್ನ ಸಂತರ್ಪಣೆಯನ್ನು ಸುಮಾರು ಜನ ಇಟ್ಕೊಂಡಿದ್ರು. ನಮಗೆ ಕೇಸರಿ ಬಾತು ಮತ್ತು ಫ್ರೈಡ್ ರೈಸು, ಚಟ್ನಿ, ಅನ್ನ ಸಿಕ್ತು. ನಾವೆಲ್ಲರೂ ಸಹ ತಿಂದ್ಕೊಂಡು ನಾವು ಅಲ್ಲಿಂದ ಹೊರಟು ನಾವು ಮನೆಯನ್ನು ತಲುಪಿದಾಗ ಅಂದವೇ ಅಲ್ಲಲ್ಲೇ ಕಲ್ಲಂಗಡಿ ಹಣ್ಣು ಕೊಡ್ತಾಯಿದ್ರು. ನಾವು ಬಸ್ಸನ್ನು ನಿಲ್ಲಿಸಿ ಅಲ್ಲೇ ಕಲ್ಲಂಗಡಿ ಹಣ್ಣು ಸಹ ತಿಂದ್ಕೊಂಡು ಎಲ್ಲರೂ ಸಹ ತುಂಬ ಟಯರ್ಡಾಗಿತ್ತು, ಯಾಕೆಂದರೆ ನಡ್ಕೊಂಡು ಹೋಗಿರೋದ್ರಿಂದ. ಸೊ ಎಲ್ಲರೂ ಹಾಗೆ TTನಲ್ಲಿ ಹಾಗೆ ರೆಸ್ಟ್ ಮಾಡಿಕೊಂಡು ನಾವು ಚನ್ನಪಟ್ಟಣ ತಲುಪಿದ್ದೇ ಗೊತ್ತಾಗಲಿಲ್ಲ. ಎಲ್ಲರೂ ಸಹ ನಾವು ಸಾಯಂಕಾಲ ಒಂದು 6 ಗಂಟೆಲೆಲ್ಲ ನಾವು ಮನೆಯಲ್ಲಿದ್ವಿ. ನೋಡಿ ನಮಗೆ ನಿಜವಾಗ್ಲೂ ಮನೆಯಿಂದ ಹೋಗ್ಬೇಕಾದ್ರೆ ಚಿರತೆ ಅನ್ನೋ ಭಯ, ರಾತ್ರಿ ಎಲ್ಲ ನಿದ್ದೆಲೂ ಕೂಡ ತುಂಬ ಭಯ ಆಗ್ತಾಯಿತ್ತು. ಅಷ್ಟು ಭಯ ಇತ್ತು, ಏಕೆಂದರೆ ಪ್ರಾಣಿ ಅಲ್ವಾ ಅಂತ. ಆದರೆ ನಿಜಕ್ಕೂ ಮಾದಪ್ಪನ ಮಹಿಮೆನೇ ಅನ್ನಬೇಕು. ನಮಗೆಲ್ಲೂ ಸಹ ಒಂದು ಸ್ವಲ್ಪ ಸೌಂಡು ಕೂಡ ಆಗಲಿಲ್ಲ. ನಮಗೆ ಸೆಕ್ಯೂರಿಟಿನೂ ಕೂಡ ತುಂಬ ಚೆನ್ನಾಗಿ ಸಿಕ್ತು ಅಂತ ಹೇಳ್ಬೋದು. ಸೊ ನಮ್ಮೆಲ್ಲರ ತಪ್ಪು ಒಪ್ಪುಗಳನ್ನು ತಿದ್ದಿ ನಮ್ಮೆಲ್ಲರನ್ನು ಅರಸಿ ಆರೈಸು ಅಂತ ನಾವು ದೇವರ ಹತ್ರ ಬೇಡ್ಕೊಂಡ್ವಿ. ಇದು ನಮ್ಮ 6ನೇ ವರ್ಷದ, ಅದು ನಾವು ಬರಿಗಾಲಲ್ಲೇ ನಡೀತಾ ಇರೋದು. ಇದು 6ನೇ ವರ್ಷ ಪೂರೈಸಿದ್ದೀವಿ. ಮುಂದಿನ ವರ್ಷ 7ನೇ ವರ್ಷ. ನಮ್ಮ ಕೈಯಲ್ಲಿ ಶಕ್ತಿ ಇರೋ ತನಕನೂ ಸಹ ನಾವು ನಿಮ್ಮ ದರ್ಶನಕ್ಕೆ ಬರ್ತೀವಿ ಅಂತ ನಾವು ದೇವ್ರ ಹತ್ರ ಕೇಳಿಕೊಂಡು ನಮ್ಮೆಲ್ಲ ಆಸೆ ಆಕಾಂಕ್ಷೆಗಳನ್ನು ಪೂರೈಸಿ ಎಲ್ರಿಗೂ ಸಹ ಆರೋಗ್ಯ ಆಯುಷ್ಯವನ್ನು ಕೊಟ್ಟು ಕಾಪಾಡು ಅಂತೇಳಿ ನಾವು ಕೇಳಿಕೊಂಡು ನಾವು ಬಂದ್ವಿ. ಫ್ರೆಂಡ್ಸ್, ನಿಮಗೂ ಏನಾದರೂ ಇಚ್ಛೆ ಆದರೆ ಒಂದು ಸಲ ಹೋಗಿ ಬನ್ನಿ. ನೀವು ಅಂದ್ಕೊಂಡಿದ್ದು ಸಹ ನಿಮ್ಮ ಆಸೆ ಆಕಾಂಕ್ಷೆಗಳು ಸಹ ಪೂರೈಕೆ ಆಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ